ಆತಂಕದಲ್ಲಿರ್ತಕ್ಕಂಥವ್ರು ಬಿ ಜೆ ಪಿಯವರು, ಅದಕ್ಕನ್ನ ಹೆಚ್ಚಿನ ಆತಂಕದಲ್ಲಿರ್ತಕ್ಕಂಥವ್ರು ಜೆ ಡಿ ಎಸ್ನವರು. ಇಲ್ಲಿ ದೇವೇಗೌಡರು, ಶ್ರೀಮಾನ್ ಕುಮಾರಸ್ವಾಮಿ ಅವರಿಬ್ಬರು ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ನೀವು ಕೂಡಿ ಇಲ್ಲಿ 28 ಸೀಟ್ ಗೆಲ್ತೀವಿ, ಕೇಂದ್ರ ಸರ್ಕಾರ ನಮ್ಗೆ ಬರ್ತದೆ, 6 ತಿಂಗಳ ಒಳಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯ ತೆಗೆದು ಹಾಕ್ತೀವಿ, ಅದು ನಮ್ಮ ಜವಾಬ್ದಾರಿ, ನಮಗೆಲ್ಲ ಗೊತ್ತಿದೆ ರಾಜಕೀಯ ಅಂತೇಳಿ ಇಬ್ಬರು ತಂದೆ ಮಗ ಹೇಳಿ ಬಂದಿದ್ದಾರೆ ಅಮಿತ್ ಶಾಗೆ. ಇದ್ರ ಮೇಲೆ ಅವ್ರು ಸೇರಿಸ್ಕೊಂಡು ಅವ್ರು ಮಂತ್ರಿ ಮಾಡಿ ಅವ್ರ ಪ್ರಯೋಗ ಇಲ್ಲಿ ಮಾಡ್ತಾಯಿದ್ದಾರೆ. ಆ ಮಾತು ಕೊಟ್ಟು ಬಂದದಕ್ಕೆ ಇದನ್ನೆಲ್ಲ ಮುಂಜಾನೆ ಸಾಯಂಕಾಲದಾಗ ಯಾವುದೋ ಒಂದು ಹೇಳಿ ಒಟ್ಟಿಗೆ ಸರ್ಕಾರವನ್ನು ಸ್ಮೂತಾಗಿ ಆಡಳಿತ ನಡೆಸಬಾರ್ದು. ಈ ಯೋಜನೆಗಳೊಂದು ಇಡೀ ಜನರು, ಬಡ ಜನರೆಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿದ್ದಾರೆ, ಅದನ್ನು ಅಲಗಾಡಿಸ್ಬೇಕೆಂಬುದೇ ಅವ್ರ ಉದ್ದೇಶ. 100% ನಮಗೆ ಗೊತ್ತಿದೆ. 9 ಮಂದಿ ಶಾಸಕರು ಬಂದು ಮುಖ್ಯಮಂತ್ರಿಗಳಿಗೆ ನಮ್ಮ ಶಿವಕುಮಾರ್ ಅವ್ರಿಗೆ ಹೇಳಿದ್ದಾರೆ, ನಮ್ಮನ್ನು ಟಚ್ ಮಾಡಿದ್ದಾರೆ, ನಮಗೆ ಕೇಳಿದ್ದಾರೆ ಅಂತೇಳಿ. ಅದಾಗಲಿಲ್ಲ. ಅದಾದ ಮೇಲೆ CBI ಪ್ರಯೋಗ ಮಾಡಿದರು, ED ಪ್ರಯೋಗ ಮಾಡಿ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿನೂ ಅದರಲ್ಲಿ ಸೇರಿಸಿ ಅಂತೇಳಿ ಅವ್ನಿಗೆ ಒತ್ತಾಯ ಮಾಡಿದರು, ಅದು ಆಗಲಿಲ್ಲ. ಕೊನೆಯ ಇದರಲ್ಲಿ ರಾಜಭವನೆಲ್ಲ ಈ ರೀತಿ ದುರುಪಯೋಗ ಮಾಡ್ಕೊಂಡು ಮಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಇವತ್ತು ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನಾಗಲಿ ಕಾಂಗ್ರೆಸ್ ಸರ್ಕಾರನಾಗಲಿ ಅಲ್ಲಾಡಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂತ ಮಾತನ್ನು ನಾವು ಹೇಳಬಯಸ್ತೀವಿ.